ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಭತ್ತದನಾಡು ಸಿರುಗುಪ್ಪ ನಗರದಲ್ಲಿ ನಡೆದ ವಿರಾಟ್ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ನಡೆಯಿತು. ನಗರದ ಪೇಟೆ ಆಂಜನೇಯ ದೇವಸ್ಥಾನದಿಂದ ಹೈಸ್ಕೂಲ್ ಮೈದಾನ ಹಾಗೂ ನಿಟ್ಟೂರು ನರಸಿಂಹಮೂರ್ತಿ ವೇದಿಕೆಗೆ ಸಾಂಸ್ಕೃತಿಕ ವಾದ್ಯಗಳು, ಡೊಳ್ಳು, ಕೋಲಾಟ ಹಾಗೂ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ನೆರವೇರಿತು. ನಮ್ಮ ದೇಶದಲ್ಲಿ ಮಾನವೀಯತೆ ಹೆಚ್ಚಾಗಬೇಕು, ಐಕ್ಯತೆ ಒಂದಾಗಬೇಕು, ದೇಶದಲ್ಲಿ ಪ್ರತಿಯೊಬ್ಬರೂ ನಮ್ಮ ದೇಶದ ಕಲೆ, ಸಾಂಸ್ಕೃತಿಕ ಧರ್ಮಕ್ಕೆ ಒತ್ತು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ನಡೆದ ಈ ಹಿಂದೂ ಸಮ್ಮೇಳನದಲ್ಲಿ ಕುಮಾರಿ ಹಾರಿಕಾ ಮಂಜುನಾಥ್, ಯುವ ವಾಗ್ಮಿಗಳು, ಬರಹಗಾರ್ತಿ ಬೆಂಗಳೂರವರು ಹಾಗೂ ಶ್ರೀ ಮಣಿಪ್ರ ಅಭಿನವ ಮಹಾಂತ ಮಹಾಸ್ವಾಮಿಗಳು, ಚರಣಗಿರಿ ಸಂಸ್ಥಾನ ಮಠ ಹಾಲ್ಟಿರವರು ಒಳಗೊಂಡಂತೆ ಶ್ರೀ ಬಸವಭೂಷಣ ಮಹಾಸ್ವಾಮಿಗಳು, ಗುರುಬಸವ ಮಠ ಸಿರುಗುಪ್ಪ, ಶ್ರೀ ಸುರೇಂದ್ರ ಸ್ವಾಮಿಗಳು, ಶ್ರೀಮದ್ ಜಗದ್ಗುರು ಕರಸ್ಥಳ ನಾಗಲಿಂಗೇಶ್ವರ ಮಹಾಸ್ವಾಮಿಗಳ ಮಠ ಸುಕ್ಷೇತ್ರ ಉಪ್ಪಾರ ಹೊಸಳ್ಳಿ, ಶ್ರೀ ಗುರುರಾಜ್ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್, ಹಿಂದೂ ಸಮ್ಮೇಳನದ ಅಧ್ಯಕ್ಷರಾದ ಕಿರಣ್ ಜೈನ್ ರವರು ಹಾಗೂ ಸಮ್ಮೇಳನದ ಉಪಾಧ್ಯಕ್ಷರಾದ ಸದಾಶಿವರವರು ಹಾಗೂ ಚಾಗಿ ಸುಬ್ಬಯ್ಯ ಶೆಟ್ಟಿರವರು, ಸಂಚಾಲಕರು ನರಸಿಂಹಮೂರ್ತಿರವರು ಮತ್ತು ಡಾಕ್ಟರ್ ಕೆ ರಾಘವೇಂದ್ರರವರು ಹಾಗೂ ರವಿಕುಮಾರ್ ಗೌಡರು, ರಾಜಶೇಖರ ಸ್ವಾಮಿ ಅವರು ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಸಿರುಗುಪ್ಪ ತಾಲೂಕು ವರದಿಗಾರರು ಮಾರೇಶ್ ಎಂಸಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಶಂಕರ ಆಡಿದನ ಗುಂಡನ ಮುಂದೀಶ್ವರ ಅಂತ ಹರಿಯರು ಕುಂಬಾರ ಗುಂಡನ ರಗಳೆಲ್ ಬರ್ದಿ ವಿವರಿಸ್ತಾರಲ್ಲ. ಅದು ಭಕ್ತ ಹಾಡುವ ಭಜನೆಗಿರುವ ಸಾಮರ್ಥ್ಯ. ಮನಸ್ಸು ಮಾಡಿದ್ರೆ ಭಗವಂತನೇ ಭಕ್ತಿಯಿಂದ ದರಗಿಳಿಸಿ ತಂದು ತಾಂಡವನ್ನಾಡಿಸಬಲ್ಲದು. ಅಂತ ಭಜನೆಗಳು ಮಕ್ಕಳ ಬಾಯಿಗಳಿಂದ ಬರಬೇಕು. ಅಂತ ಕಂಸಾಳೆಗಳ ಧ್ವನಿಗಳ ಮಕ್ಕಳ ಕೈಗಿಂದ ಹೊರಡಬೇಕು. ಶಂಖನಾದದ ಧ್ವನಿ ನಮ್ಮ ಮಕ್ಕಳಿಂದ ಗರ್ಜಿಸಬೇಕು. ಆ ಧರ್ಮ ಸಂಸ್ಕಾರ ಮಣ್ಣಲ್ಲಿ ಕೊಡಬೇಕು. ಆದ್ರೆ ನಮ್ಮದೇ ಹಿಂದೂ ಪೋಷಕರ ಪ್ರಶ್ನೆ, ನಮ್ಮ ಮಕ್ಕಳಿಗೆ ಧರ್ಮ ಸಂಸ್ಕಾರ, ನಮ್ಮ ಮಕ್ಕಳ ಭಜನೆ ಹಾಡಬೇಕು ಯಾಕೆ? ನಮ್ಮದೇ ಕರ್ನಾಟಕದ ಬೆಳಗಾವಿ ಆಸ್ಪತ್ರೆಯಲ್ಲಿ ವೃದ್ಧರು ತೀರಿಕೊಂಡಿದ್ದಾಗ ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು, ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂತ ವೃದ್ಧರು ತೀರಿಕೊಂಡಿದ್ದಾರೆ ಸರ್, ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತಿದ್ದಾನೆ, ಏನ್ ಮಾಡ್ಬೇಕು ಬಂದು ನೋಡಿ. ಆರಕ್ಷಕರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು. ಆಸ್ಪತ್ರೆಯವರ ಹತ್ರ ಆ ವೃದ್ಧರ ಏನೇನ್ ದಾಖಲೆಗಳಿದ್ವು ಎಲ್ಲ ಡಾಕ್ಯುಮೆಂಟ್ಸ್ ತೆಗೆಸಿದ್ರು. ಅವರ ಅಡ್ರೆಸ್ ಹಿಡ್ಕೊಂಡು ಹೋಗಿ ಅಕ್ಕಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮನೆಯವರ ವೃದ್ಧರು ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ಅವ್ರಿಗೆ ಮಕ್ಕಳು, ಮೊಮ್ಮಕ್ಕಳು, ನೆಂಟಸ್ಥರು, ಕುಟುಂಬಸ್ಥರು, ಬಂಧು ಬಾಂಧವರು, ಮನೆಯವರಂತನಾದ್ರೂ ಜಗತ್ನಲ್ಲಿ ಯಾರಾದ್ರೂ ಇದ್ರ? ಅಕ್ಕಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ಟರು, ಹೌದು ಸರ್, ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್, ಇಬ್ರು ಮಕ್ಕಳು ವಿದೇಶ. ಸರಿ, ಇಬ್ರು ಮಕ್ಕಳು ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ. ಭಾರತದಲ್ಲಿದ್ದಂತ ನಿಮ್ಮ ತಂದೆ ದುರದೃಷ್ಟವಶಾತ್ ಆಸ್ಪತ್ರೆಗೆ ಅಡ್ಮಿಟ್ ಆದವರು ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರಮ್ಮ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರು ಮಕ್ಕಳು ಫೋನ್ ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸೊತ್ ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ನಮ್ಮದೇ ಕರ್ನಾಟಕದ ಬೆಳಗಾವಿನಲ್ಲಿ ಕೆಲವೇ ಸಮಯದ ಹಿಂದೆ ನಡೆದ ಘಟನೆ ಇದು. ಯಾಕಿಂತ ಘಟನೆಗಳು ಸಮಾಜದಲ್ಲಿ ಘಟಿಸುತ್ತಿದ್ದಾವೆ, ಯಾಕಿಂತ ಸಂದರ್ಭಗಳು ಸಮಾಜದಲ್ಲಿ ನಿರ್ಮಾಣ ಆಗ್ತಿದ್ದಾವೆ